ಊಟ ಮಾಡಿ ಮಲಗಿದ. ನಾನು ಅವನಿಗೆ ಕೇಳಿಲ್ಲ, ಅವನಿಗೆ ಹೇಳಿಲ್ಲ. ಬೆಳಗಾಯ್ತು, ಸರಿ ಬರ್ತೀನಿ ಅಂದ. ತಗೊಳ್ಳ 500 ರೂಪಾಯಿ ಕೊಟ್ಟೆ, ಥ್ಯಾಂಕ್ಸ್ ಕಣ ಅಂತ ಹೋಗ್ಬಿಟ್ಟೆ. 6 ತಿಂಗಳು ಬಿಟ್ಟ ಮೇಲೆ ಗೊತ್ತಾಯ್ತು, ಅವಳನ್ನ ಬಿಟ್ಟು ಹೋಗ್ಬಿಟ್ಳು. ಆಮೇಲೆ ನೋಡ್ರೆ ಬೇರೆ ಮದುವೆ ಆಗಿಲ್ಲ. ಸ್ವಲ್ಪ ದಿನ ಆಯ್ತು, ಅವಳು ಬಿಟ್ಟು ಹೋಗ್ಬಿಟ್ಳು. ಅವನೇನು ಸೇವೆ ಮಾಡೋದು? ಅವನೆಲ್ಲಿ ಪಾಸ್ ಆಗೋದು? ಮೊದಲು ಓದೋರು ನೋಡಿದ್ರೆ ಚೆನ್ನೈನಲ್ಲಿ ನರ್ಸ್ ಆಗಿದ್ದಾಳೆ, ಒಂದು ಮಗು ಇದೆ ಅವಳಿಗಿಲ್ಲ. ಇವನ ಜೊತೆ ಇದ್ದಾಗ ಇವನಿಗೊಂದು ಮಗು ಇತ್ತು. ಸೇವಕರ ಬದುಕು ತುಂಬ ಕಷ್ಟ, ತುಂಬ ಕಷ್ಟ. ಸೇವೆಯನ್ನು ಹಾಳು ಮಾಡಬಾರ್ದು. ದೇವರ ಆಶೀರ್ವಾದ ದೊಡ್ಡದು. ಗೌರವಕ್ಕೆ ಪಾತ್ರನು ಸಭಾಪಾಲಕ. ಆ ಸ್ಥಾನದಲ್ಲಿ ನೀವು ಇರಬೇಕು. ಮೈ ಹಂಬಲ್ ರಿಕ್ವೆಸ್ಟ್, ನನ್ನ ಒಂದು ತಾಳ್ಮೆಯಾದ ನಿಮಗೆ ರಿಕ್ವೆಸ್ಟ್ ಏನು ಗೊತ್ತಾ? ಕಷ್ಟನೋ ಸುಖನೋ ದೇವರ ಸೇವೆ ಕಡೆ ಹೊತ್ತು ಮಾಡಿ. ಹಣ ಬರುತ್ತೋ ಬರಲ್ವೋ ಪೋಷಿಸುವ ದೇವರಿದ್ದಾರೆ, ನಡೆಸುವ ದೇವರಿದ್ದಾರೆ. ಸೇವೆಯಲ್ಲಿ ಮೋಸ ಮಾಡಬೇಡಿ, ಜನರಿಗೆ ಮೋಸ ಮಾಡಬೇಡಿ, ಸಂಸ್ಥೆಗಳಿಗೆ ಮೋಸ ಮಾಡಬೇಡಿ. ಯಾರ್ಯಾರೋ ಕೊಡ್ತಾರಂತ ಕಾಸು ತಗೊಂಡು ಸೇವೆ ಮಾಡಬೇಡಿ. ನಿಮ್ಮ ಕೈ ಪರಿಶುದ್ಧವಾಗಿರಲಿ, ನೀವು ನಂಬಿಗಸ್ತರಾಗಿರಿ, ನಿಮ್ಮ ಮಕ್ಕಳಿಗೆ ನಂಬಿಗಸ್ತರಾಗಿರಿ. ಒಬ್ಬ ಪಾಸ್ಟರ್ ತಪ್ಪು ಮಾಡಿ ಹೆಸರು ಹೋಗ್ಬಿಟ್ರೆ ನಾಳೆ ಅವ್ರ ಮಕ್ಕಳು ಯಾರೇ ಹೋದ್ರು ಆ ಫ್ರಾಡ್ ಪಾಸ್ಟರ್ ಮಕ್ಕಳು ಇವರು ಅಂತಾರೆ, ಆ ಮೋಸ ಮಾಡಿದ ಸೇವಕಲ್ಲ ಅವನ ಮಕ್ಕಳು ಅಂತಾರೆ. ಅವ್ರಿಗಿಂತ ಹೆಸರು ತರಬೇಡಿ. ಒಂದು ವೇಳೆ ಒಂದು ಕಾಲ ನಿಮ್ಮ ಜೀವನ ಮುಗಿದ್ರೆ ನಿನ್ನ ಹೆಂಡತಿ ಮಕ್ಕಳು ಸೇವೆ ಮಾಡಬೇಕು. ಅವ್ರನ್ನ ಹಾಗೆ ಪ್ರಿಪೇರ್ ಮಾಡಿ. ದೇವ ರಾಜ್ಯಕ್ಕೆ ನಿನ್ನ ನಂತರ ನಿನ್ನ ಹೆಂಡತಿ ರೆಡಿ ಆಗೋ ತಯಾರು ಮಾಡಿ. ನಮ್ಮ ಪಾಸ್ಟರ್ ಇದ್ದಾರೆ, ಅವ್ರ ಮದುವೆ ಆಗಿ 15 ವರ್ಷ ಬಿಟ್ಟು ಹೆಂಡತಿನ ಬೈಬಲ್ ಕಾಲೇಜ್ ಕಳಿಸು. ಇಡೀ ಮನೆಯವರೆಲ್ಲ ನಕ್ಕರು. 15 ವರ್ಷ ಆದ ಮದುವೆ, ಈಗ ಹೋಗಿ ಹೆಂಡತಿನ ಕಳಿಸ್ತದೆ ಅಂತ. ಇವರು ಡೈಲಿ ಬೆಳಗ್ಗೆ ಕಾರಲ್ಲಿ ಕರ್ಕೊಂಡ್ಬಂದು ಕಾಲೇಜಿಗೆ ಬಿಟ್ಬಿಟ್ಟು ಬಾಗಿಲಲ್ಲಿ ಇರೋ ಗಾಡಿ ಇಟ್ಕೊಂಡು ಸಾಯಂಕಾಲ 4 ಗಂಟೆ ಮುಗಿದ್ಮೇಲೆ ಹೆಂಡತಿನ ಮನೆಗೆ ಕರ್ಕೊಂಡು ಹೋಗೋದು. ಈ ರೀತಿ 2 ವರ್ಷ ಮಾಡಿದ್ರು. ಎಲ್ಲ ನಕ್ಕರು, ಚರ್ಚಲ್ಲೆಲ್ಲ ಭಾಳ ನಕ್ಕರು. ಈ ವಯಸ್ಸಲ್ಲಿ ಪಾಸ್ಟಮ್ಮ ಬೈಬಲ್ ಸ್ಕೂಲ್ಗೆ ಹೋಗ್ತದೆ ಅಂತ. ಆದರೆ ದೇವ್ರಿಗೆ ಗೊತ್ತಿದೆ ಅನಿಸುತ್ತೆ ಕೆಲವು ವಿಷಯ. ಈ ಬೈಬಲ್ ಸ್ಕೂಲ್ ಹೋಗಿ ಅಮ್ಮ ಮುಗಿಸಿದ ಮೇಲೆ 15 ವರ್ಷ ಕಳೀತು. 15 ವರ್ಷ ಆದಮೇಲೆ ನಮ್ಮ ಪಾಸ್ಟರ್ ಕಾರು ಹೋದಾಗ ಆಕ್ಸಿಡೆಂಟ್ ಆಗ್ಬಿಡ್ತು. ಆಕ್ಸಿಡೆಂಟ್ ಆಗಿ ಅವ್ರನ್ನ ಪೊಲೀಸ್ ಹಾಸ್ಪಿಟಲ್ ಹಾಕ್ಬಿಟ್ರು. ಅವರು 4 ತಿಂಗಳು ಕೋಮದಲ್ಲಿದ್ದರು. ಆ 4 ತಿಂಗಳ ಕಾಲ ಈ ಪಾಸ್ಟರ್ ಮನೆ ಚರ್ಚ್ ನಡೆಸಿತ್ತು, ಅವರೇ ಸಭೆ ನಡೆಸಿತ್ತು. ಆಗ ಅವ್ರ ಮನೆಯವರೆಲ್ಲ ಸಭೆಯವ್ರು ನೋಡಿ ಪಾಸ್ಟರ್ನ ನೋಡಿ ಅಳಕ್